ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಈ ಸರ್ಕಾರ ಅಲಿಬಾಬಾ 40 ಕಳ್ಳರ ಗುಂಪಿನಂತಿದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ವಾಗ್ದಾಳಿ ಮಾಡಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಅಧಿಕಾರಕ್ಕೆ ಬಂದಾಗಿನಿಂದ 17 ರಿಂದ 18 ಎಸ್ಐಟಿಗಳನ್ನು ರಚನೆ ಮಾಡಿಕೊಂಡು ರಾಜಕೀಯ ಹಾಗೆತನ ತೋರುತ್ತಿರುವ ವ್ಯಕ್ತಿಗಳನ್ನ ಏನೆಂತ ಕರಿಬೇಕು ಅಂತ ಹೇಳಿದ್ದಾರೆ. ಇಡಿಯನ್ನ ಸಚಿವ ಕೃಷ್ಣ ಬೈರೇಗೌಡರು ಸೀಳು ನಾಯಿ ಅಂತ ನಿಂದಿಸಿರುವ ಕುರಿತು ಮಾತನಾಡಿ ಅವರಿಗೆ ಹ್ಯಾಟ್ಸ್ ಆಫ್ ಮಾಡೋಣ ಅಂತ ಲೇವಡಿ ಮಾಡಿದ್ರು. ಲೋಕಾಯುಕ್ತ ಅಧಿಕಾರಿಗಳು ಯಾರು? ಸರ್ಕಾರದ ಅಧೀನದಲ್ಲಿ ಬರುವವರು ತಾನೆ. ಇವತ್ತು ಎಷ್ಟು ಜನ ಮಂತ್ರಿಗಳು ಸಮಜಾಯಿಸಿ ಕೊಡ್ತಿದ್ದಾರೆ. ಎಲ್ಲರೂ ರೀತಿಯಲ್ಲಿ ನಿಂತವರಂತೆ ಇಡಿಯನ್ನ ಬೈಯುತ್ತಿದ್ದಾರೆ. ತಪ್ಪು ಮಾಡಿದ್ದಾರೆ, ಹತಾಶೆಯಿಂದ ನಿಂದನೆ ಮಾಡ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಹಾಸನದ ಪ್ರಕರಣಕ್ಕೆ ಸಂಬಂಧಿಸಿ ವಕೀಲ ದೇವರಾಜ್ ಗೌಡ ಅವರು ಆಡಿಯೋ ರಿಲೀಸ್ ಮಾಡಿದ್ರು. ಆಡಿಯೋದಲ್ಲಿ ಡಿಕೆ ಶಿವಕುಮಾರ್ ಏನೇನ್ ಹೇಳಿದ್ರು ಎನ್ನುವುದನ್ನ ಇಡೀ ದೇಶವೇ ಕೇಳಿಸಿಕೊಂಡಿದೆ. ಹಾಸನದಲ್ಲಿ ಅದೇನೋ ಸಮಾವೇಶ ಮಾಡ್ತಿದ್ದಾರಂತೆ, ಸಾಂತ್ವನ ಹೇಳುವುದಕ್ಕೆ ಹೋಗ್ತಾರಂತೆ. ಯಾರಿಗೆ ಸಾಂತ್ವನ ಹೇಳ್ತೀಯಪ್ಪ ಎಂದು ಕುಮಾರಸ್ವಾಮಿ ಕಿಡಿಕಾರಿದ್ರು. ಆ ಹೆಣ್ಣು ಮಕ್ಕಳ ಫೋಟೋ ಹಾಕಿ ಬೀದಿ ಬೀದಿಯಲ್ಲಿ ಪ್ರಚಾರ ಮಾಡಿದ್ರಲ್ವಾ, ಯಾರಾದ್ರೂ ಒಬ್ಬರನ್ನಾದ್ರೂ ಬಂಧಿಸಿದ್ದೀರಾ ಇವರು? ಆ ವಿಡಿಯೋ ಹರಿಬಿಟ್ಟವರನ್ನ ಅರೆಸ್ಟ್ ಮಾಡಿದ್ದೀರಾ? ಇದು ನಿಮ್ಮ ಎಸ್ಐಟಿ ತನಿಖೆನಾ? ಇದೆಲ್ಲದಕ್ಕೂ ಕಾಲ ಒಂದು ದಿನ ಉತ್ತರ ಕೊಡುತ್ತೆ. ಸತ್ಯಗಳಿಂದ ಹೊರಗೆ ಬರುವುದು ನಿಶ್ಚಿತ. ಕೃಷ್ಣ ಬೈರೇಗೌಡ್ರೆ, ನೀವು ಹೇಗೆ ನಡೆದುಕೊಳ್ತೀರಾ? ನಿಮ್ಮ ಸರ್ಕಾರ ಹೇಗೆ ನಡೆದುಕೊಳ್ತಾ ಇದೆ? ಸಚಿವ ಪರಮೇಶ್ವರ್ ಹೇಳಿಕೆ ನೋಡಿದೆ. ಇವರನ್ನ ದೇವರೇ ಕಾಪಾಡಬೇಕು. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಎಂಬಂತ ಆಗಿದೆಯೇ ಇವರದ್ದು ಎಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಸರ್ಕಾರದ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ಕೇಂದ್ರ ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಏನು? ಮೂಡಾದಲ್ಲಿ ನಡೆದಿರತಕ್ಕಂಥ ಹಗರಣ ಈಗಾಗಲೇ ರಾಜ್ಯದ ಹೈಕೋರ್ಟ್ನಲ್ಲಿ ತನಿಖೆಗೆ ಆದೇಶ ಆಗಿದೆ. ಅದರ ಮೇಲೆ ತನಿಖೆಗಳು ನಡೀತಾ ಇದೆ. ಇಡಿ ಅವರಿಗೆ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದ್ದಾರಾ? ಇಡಿ ಮುಂದೆ ಮೈಸೂರು ನಗರದಲ್ಲಿ ಇವತ್ತು ಗವರ್ನರ್ ಮುಂದೆ ಹೋದಂಥ ಒಂದು ವ್ಯಕ್ತಿಗಳೇನಿದ್ದಾರೆ, ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂತ ಹೇಳಿ, ಅವರುಗಳು ಇಡಿಗೂ ಸಹ ಇಲ್ಲಿ ಕೆಲವು ಹಣಕಾಸಿನ ವ್ಯವಹಾರಗಳು ನಡೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರ ಮೇಲೆ ಅವರು ತನಿಖೆ ನಡೆಸಿ ಅದರ ಮಾಹಿತಿಗಳು ಕೊಟ್ಟಿದ್ದಾರೆ. ಲೋಕಾಯುಕ್ತ ಏನು ನಡೆಸ್ತಾ ಇದ್ದಾರೆ ಅಧಿಕಾರಿಗಳು? ಯಾರವರು? ಸರ್ಕಾರದ ಅಧೀನದಲ್ಲಿರೋರಲ್ವೇ? ಇವತ್ತು ಎಷ್ಟು ಜನ ಮಂತ್ರಿಗಳು ಸಮಜಾಯಿಷಿ ಕೊಡ್ತಕ್ಕಂಥದ್ದಕ್ಕೆ ಕೃಷ್ಣ ಬೈರೇಗೌಡರಿಗೆ ಹ್ಯಾಟ್ಸ್ ಆಫ್ ಮಾಡೋಣ. ಇವತ್ತು ಅದಕ್ಕೆ ಹೇಳಿದ್ದು ಇಡಿ ಅವ್ರನ್ನ ಸೀಳ್ ನಾಯಿ ಅಂತ ಏನ್ಕಂಡು ನೀವೇನು ನಿಮ್ಮ SIT ಅವ್ರು ಏನು ಮಾಡಿದ್ರಿ? ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಒಂದು ಸರ್ಕಾರದಲ್ಲಿ ಎಷ್ಟು SIT ಮಾಡಿದಿರಿ? 17-18 SITಗಳು ಮಾಡಿದಿರಿ. ನಾನು ಒಂದು ನಿಮಗೆ ಎಕ್ಸಾಂಪಲ್ ಕೊಡ್ತಕ್ಕಂಥದ್ದು, ನಾನು ಸಹೋದರ ಅಂತ ಹೇಳಲ್ಲ, ರೇವಣ್ಣ ಅವ್ರ ವಿಷಯದಲ್ಲಿ ಯಾವ ರೀತಿ ನಡ್ಕೊಂಡಿದ್ದೀರಿ? ಒಬ್ಬ ಮಾಜಿ ಪ್ರಧಾನಮಂತ್ರಿ ಮನೆಗೆ ಪೊಲೀಸ್ ಅಧಿಕಾರಿಗಳನ್ನು ನುಗ್ಗಿಸಿ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕ್ತೀರಿ ನೀವು. ನಿಮ್ಗೆ ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ? ಏನು ಮಾಡಿದ್ದಾರೆ ರೇವಣ್ಣ ಅಂತೇಳಿ? ಯಾವುದೋ 5 ವರ್ಷದ ಕೇಸು ಅಂತೇಳಿ ಒಂದು ಸುಳ್ಳು ಒಂದು ಕೇಸನ್ನು ಯಾರಿಂದ ಪಡೆದು ಏನೇನು ನಡೆಸಿದ್ದೀರಿ? ಅದೆಲ್ಲ ದೇವರಾಜೇಗೌಡ ಅಂತೇಳಿ ಒಂದು ಆಡಿಯೋ ಬಿಟ್ರಲ್ಲ, ಅದರಲ್ಲಿ ಇದೇ ನಿಮ್ಮ ಡೆಪ್ಟಿ CM ಏನು ಹೇಳಿದ್ದಾರೆ? ಆ ಕೇಸ್ ಹಾಕ್ಸಕ್ಕೆ ಕರ್ಕೊಂಬಂದ ಹೆಣ್ಮಗಳನ್ನ ಹರಸಾಹಸ ಪಟ್ಟಿದ್ದೀನಿ ಇರಪ್ಪ, ಇದನ್ನೇ ನಾನು ಹರಸ್ಕೊಂಡ್ರೆ ಸಾಕಾಗಿದೆ ಅಂತ ಹೇಳ್ತಾರಲ್ಲ. ಇವತ್ತು ಏನೋ ಹಾಸನದಲ್ಲಿ ನಾಳೆ ದಿನ ಅದು ಎಂಥ ಸಮಾವೇಶ? ಜನಕಲ್ಯಾಣ ಸಮಾವೇಶ. ಏನೋ ಪಾಪ ಅಲ್ಲಿ ಸಾಂತ್ವನ ಹೇಳಕ್ಕೆ ಹೋಗ್ತಾರಂತೆ. ಯಾರಿಗೆ ಸಾಂತ್ವನ ಹೇಳ್ತೀಯಪ್ಪ? ಆ ಹೆಣ್ಣು ಮಕ್ಕಳನ್ನ ಫೋಟೋಗಳನ್ನು ಹಾಕಿ ಬೀದಿ ಬೀದಿಲಿ ಪ್ರಚಾರ ಮಾಡಿದ್ರಲ್ಲ, ಯಾರನ್ನಾದರೂ ಒಬ್ಬನ್ನ ಅರೆಸ್ಟ್ ಮಾಡಿದ್ರೆ ಆ ಕ್ಯಾಸೆಟ್ ಬಿಟ್ಟಂಥವ್ರನ್ನ, ಇದು ನಿಮ್ಮ SIT ತನಿಖೆನಾ ನೀವು ನಡೆಸ್ತಾ ಇರ್ತಕ್ಕಂಥದ್ದು? ಇವೆಲ್ಲದಕ್ಕೂ ಕಾಲ ಒಂದು ದಿನ ಉತ್ತರ ಕೊಡುತ್ತೆ. ಕೆಲ ಸತ್ಯಗಳು ಹೊರಗೆ ಬರುತ್ತೆ. ಕೃಷ್ಣ ಬೈರೇಗೌಡ್ರೆ, ನೀವ್ಯಾಕೆ ನಡ್ಕೊತಾ ಇದ್ದೀರಿ? ನಿಮ್ಮ ಸರ್ಕಾರ ಇವತ್ತು ಯಾರ್ಯಾರು ಏನೇನು ಹೇಳಿಕೆ ಕೊಡ್ತಾಯಿದ್ರೆ ಪಾಪ ನಾನು ನೋಡಿದೆ, ಪರಮೇಶ್ವರ್ ಹೇಳಿಕೆ ನೋಡಿದೆ. ಇವ್ರನ್ನೆಲ್ಲ ದೇವರೇ ಕಾಪಾಡಬೇಕು. ಇಲ್ಲಿ ಆಗಿದೆ ಅಂದ್ರೆ ಈಗ ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತಲೂ ಅಂತಕ್ಕಂಥದ್ದು ಒಂದು ಗಾದೆ ಮಾತು ಒಂದು ಕಡೆ. ಇವ್ರ ಹೇಳಿಕೆಗಳಿಗೆ ನಿಂತವರೆಲ್ಲ ಕ್ಯೂ. ಅಲಿಬಾಬಾ ಮತ್ತು 40 ಮಂದಿ ಕಳ್ಳರ ಸಂತೆ ಇದು ಈಗಿನ ರಾಜ್ಯ ಸರ್ಕಾರ. ಇವ್ರು ಹೇಳಿಕೆ ಕೊಡ್ತಾ ಇರ್ತಕ್ಕಂಥ ನೋಡಿದ್ರೆ ಚರ್ಚೆ ಮಾಡೋಣ ಮುಂದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.